ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂತಹ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಇಂದು ಹಾಲಪ್ಪ ವೃತ್ತದಲ್ಲಿ ಯುವ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಹೇಳಿ ಅವಹೇಳನಕಾರಿಯಾಗಿ ಕರೆದಿರುವಂತದ್ದು ಖಂಡಿಸಿ ಇಂದು ಯುವ ಮೋರ್ಚಾದ ನೇತೃತ್ವದಲ್ಲಿ ಹಾಲಪ್ಪ ಸರ್ಕಲ್ ಅಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಯುವ ಮೋರ್ಚಾದ ಗ್ರಾಮಾಂತರ ಹಾಗೂ ನಗರಾಧ್ಯಕ್ಷರಾದಂತಹ ಭರತ್ ಬಿಎಸ್ ಹಾಗೂ ಪ್ರಜ್ವಲ್ ನಂಜುಂಡಯ್ಯ, ಬಿಜೆಪಿ ನಗರ ಮಂಡಳ ಅಧ್ಯಕ್ಷರಾದಂತಹ ಧರ್ಮಪ್ರಸಾದ್ ಹಾಗೂ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಕೆಎಚ್ ತೀರ್ಥಯ್ಯ ಸೇರಿದಂತೆ ಯುವ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ಸದಸ್ಯರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಹಾಗೂ ಹಿರಿಯ ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ದೇಶನ ಕಾಯ್ತಾ ಇರುವಂತವರು ಭಾರತವನ್ನ ವಿಶ್ವಗುರು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಭಯೋತ್ಪಾದಕರು. ಹೇಗಿದೆ ಒಂದು ಪರಿಸ್ಥಿತಿ ಅಂತ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಇಲ್ಲೇನೋ ಸಂಖ್ಯೆ ನೋಡಿ ಈ ವಿಷಯವನ್ನ ನಾವು ಗ್ರಹಿಸಬೇಕಾಗಿಲ್ಲ. ಬಹಳ ಗಂಭೀರವಾದಂಥ ವಿಚಾರ. ಪೊಲೀಸ್ ಇಲಾಖೆ ಕೂಡ ನಮ್ಮ ಸನ್ಮಾನ್ಯ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಅದನ್ನೆಲ್ಲ ಬ್ಯಾನ್ ಮಾಡಿ ಅಂತೇಳಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಗೃಹ ಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ರೆ ನಾಚಿಕೆ ಆಗಬೇಕು. ಈ ದೇಶದ ಪ್ರಧಾನಮಂತ್ರಿಯನ್ನ ಭಯೋತ್ಪಾದಕ ಅಂತ ಕರೆದಂತ ಮಲ್ಲಿಕಾರ್ಜುನ ಖರ್ಗೆಯನ್ನ ತಕ್ಷಣ ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸ್ಬೇಕು. ಯಾಕೆ ಅಂತಂದ್ರೆ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಇವತ್ತು ಉಸಿರಾಡ್ತಾ ಇರೋರು ಕೋವಿಡ್ನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಕೊಟ್ಟಂತ ಕೋವಿಡ್ ವ್ಯಾಕ್ಸಿನ್, ಕೋವಿಡ್ ಶೀಲ್ಡ್ ಇಂದ ನೀವಿವತ್ತು ಬದುಕ್ತಾ ಇದ್ದೀರಾ. ಅದನ್ನ ನೆನಪಿಟ್ಕೊಳ್ಳಿ. ನಿಮ್ಮ ವಿಧಾನಸೌಧದಲ್ಲಿ ನಿಮ್ಮ ಶಿಷ್ಯ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನ ಅರೆಸ್ಟ್ ಮಾಡೋ ಯೋಗ್ಯತೆ ಇಲ್ಲ ನಿನಗೆ. ಮಲ್ಲಿಕಾರ್ಜುನ ಖರ್ಗೆ, ನೀನಿವತ್ತು ದೇಶ ಕಾಯೋ ನರೇಂದ್ರ ಮೋದಿಯನ್ನ ಇವತ್ತು ಭಯೋತ್ಪಾದಕ ಅಂತ ಕರೀತಾ ಇದೆಯಾ? ನಾಚಿಕೆ ಆಗಲ್ವಾ? ನಾಚಿಕೆ ಆಗಬೇಕು. ನಿಮ್ಮ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್, ನಾನು ದೇಶದ್ರೋಹಿ ಅನ್ನಲ್ಲ, ಅವರನ್ನ ದೇಶ ವಿರೋಧಿ ಅನ್ನಲ್ಲ, ಭಯೋತ್ಪಾದಕ ಅನ್ನಲ್ಲ. ಆದರೂ ಒಂದು ವಿಷಯವನ್ನು ನೆನಪು ಮಾಡೋಕೆ ಇಷ್ಟಪಡ್ತೀನಿ. ಮಲ್ಲಿಕಾರ್ಜುನ ಖರ್ಗೆ ಅವರೇ, 1993 ಇಸ್ವಿನಲ್ಲಿ ಮುಂಬೈಯಲ್ಲಿ ಸರಣಿ ಬಾಂಬ್ ಅಟ್ಯಾಕ್ ಆಯಿತು. ಮುಂಬೈಯಲ್ಲಿ ಸರಣಿ ಬಾಂಬ್ ಅಟ್ಯಾಕ್ ಆದಾಗ 257 ಜನ ಸತ್ತೋದ್ರು. ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ, ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರುಗಳು ನಾವು ಯೋಚನೆ ಮಾಡಬೇಕು. ಏನು ಮಾಡಿದ್ರು ಪಿ ವಿ ನರಸಿಂಹರಾವ್? ಏನು ಮಾಡಿದ್ರು? ಯಾವಾಗಲೂ ಬಿಜೆಪಿ ಕಾರ್ಯಕರ್ತರು ಅವರನ್ನು ಭಯೋತ್ಪಾದಕರು ಅಂದ್ರ, ಪಿ ವಿ ನರಸಿಂಹರಾವ್ ಅವರನ್ನು ಭಯೋತ್ಪಾದಕರು ಅಂದ್ರ. ಅದೇ ಪುಲ್ವಾಮಾ ಅಟ್ಯಾಕ್ ಆದಾಗ ಪುಲ್ವಾಮಾದಲ್ಲಿ 44 ಜನ ಯೋಧರು ಸತ್ತಾಗ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಸರ್? ಭಯೋತ್ಪಾದಕರು ಅಂತ ಹೇಳ್ತಿರಲ್ಲ, ಅದೇ ಭಯೋತ್ಪಾದಕರ ಪಾಕ್ ಆಕ್ಯುಪೈಡ್ ಬಾಲಾಕೋಟಿಗೆ ಹೋಗಿ 44 ಜನರ ಸೈನಿಕರ ಏನು ಹುತಾತ್ಮರಾದರು, ಅವರ ಬದಲಿಗೆ 300 ಜನ ಪಾಕಿಸ್ತಾನದೊಳಗೆ ನುಗ್ಗಿ 300 ಜನ ಭಯೋತ್ಪಾದಕರನ್ನು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.